ನಿನ್ನೆ ನಾನು ನನ್ನ ಮಗಳಿಗೆ ಮುಡಿ ಕೊಡಿಸ್ಬೇಕು ಅಂತ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ. ಮಹದೇಶ್ವರ ಬೆಟ್ಟದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು 4 ಲಾಡು ತಗೊಂಡು ಬಂದೆ ಮನೆಗೆ. 1 ಲಾಡು ನೆನ್ನೆ ತಿಂದ್ವಿ ಎಲ್ಲರೂ. ಇನ್ನು 3 ಲಾಡುನ ಎಲ್ಲರಿಗೂ ಹಂಚೋಣ ಅಂದ್ಬಿಟ್ಟು ಇವತ್ತು ಪ್ಲೇಟ್ಗಳಿಗೆ ಹಾಕ್ಬೇಕಾದ್ರೆ ಈ ಮುಳ್ಳು ಸಿಕ್ಕಿದೆ. ಅದು ನನ್ನ ಮಗಳಿಗೂ ತಿನ್ನಿಸಿ ನಾನು ತಿಂದು ಬಂದಿರೋ ಇಲ್ಲೊಂದಿಬ್ರು ಹುಡುಗರುಗಳಿಗೂ ಕೊಟ್ಟು ಇನ್ ಮಿಕ್ಕಿದ್ನ ಹಂಚ್ತಾ ಇದ್ದೆ. ಪ್ಲೇಟ್ಗಳಿಗೆ ಇಡೋ ಟೈಮಲ್ಲಿ ನಾವು ತಿಂದಿದ್ದು ಪ್ರಸಾದದಲ್ಲೇ ಈ ಮುಳ್ಳು ಸಿಕ್ಕಿದೆ. ಪುಣ್ಯಕ್ಕೆ ನನ್ನ ಮಗಳಿಗೆ ಇದು ಸಿಕ್ಕಿಲ್ಲ, ನನಗ್ ಸಿಕ್ತು. ನಾನು ಇದೇನು ಅಂತ ನೋಡಿದ್ರೆ ಮುಳ್ಳು. ಈ ಮುಳ್ಳು ಈ ಪ್ರಸಾದದಲ್ಲಿ ಹೇಗ್ ಬಂತು ಅಂದ್ರೆ, ಇವಾಗ ಮಹದೇಶ್ವರ ಬೆಟ್ಟದಲ್ಲಿ ಇಷ್ಟೊಂದು ಹೈಜಿನಿಕ್ ಆಗಿ ಪ್ರಸಾದ ಮಾಡ್ತಾರ? ಈ ತರ ಪ್ರಸಾದಗಳನ್ನ ತಿನ್ನೋದು ಎಷ್ಟು ಸರಿ? ನಾವು ಭಕ್ತಿಯಿಂದ ಏನೋ ಪ್ರಸಾದ ಅಂತ ನಾವು ತಗೊಂಡು ಬಂದು ತಿಂದು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ನಾವೇ. ಆದ್ರೆ ಇಲ್ಲಿ ಉಸ್ತುವಾರಿಗಳು ಯಾರಿರ್ತಾರೆ ಅವ್ರ ಜವಾಬ್ದಾರಿ ಇದು. ಅವ್ರು ಈ ಜವಾಬ್ದಾರಿಗಳನ್ನ ತಗೊಳ್ದೇನೆ ಕೇರ್ಲೆಸ್ ಆಗಿ ಮಾಡಿದ್ರೆ ಇದೇ ತರ ಆಗೋದು. ಹೈಜೀನ್ ಕಾಪಾಡಬೇಕು. ಪ್ರಸಾದ ಮಾಡ್ಬೇಕಾದ್ರೆ ನೋಡ್ಬೇಕು, ನೋಡಿ ಮಾಡ್ಬೇಕು. ಯಾಕಂದ್ರೆ ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳು ತಿಂತಾ ಇರ್ತಾರೆ. ಇಂಥ ಪ್ರಸಾದನ ಇಷ್ಟು ಕೇರ್ಲೆಸ್ ಆಗಿ ಮಾಡಿದ್ರೆ ಜನಕ್ಕೆ ಏನೆಲ್ಲ ಪ್ರಾಬ್ಲಮ್ ಆಗ್ಬಹುದು. ಭಕ್ತಿಯಿಂದ ಕಣ್ಣು ಮುಚ್ಕೊಂಡು ತಿನ್ಕೋತಾರೆ, ನೋಡಲ್ಲ. ಮಿಸ್ ಆಗಿ ಏನಾದ್ರು ಬಾಯಿ ಒಳಗಡೆ ಹೋಯ್ತು ಅಂದ್ರೆ ಮುಂದಕ್ಕೆ ಪ್ರಾಬ್ಲಮ್ ಆಗೋದು ಇವ್ರಿಗೆ. ಬಟ್ ಅಲ್ಲಿ ದೇವಸ್ಥಾನದವ್ರಿಗೆ ಯಾರಿಗೂ ಏನು ತೊಂದರೆ ಆಗಲ್ಲ. ಯಾಕಂದ್ರೆ ಅವ್ರು ಅಷ್ಟೊಂದು ಹೈಜಿನಿಕ್ ಆಗಿ ಮಾಡ್ತಾರೆ. ಚಪ್ಲಿನೇ ಒಳಗಡೆ ಹಾಕೊಂಡೋಗಿ ಮಾಡ್ತಾರೆ. ಯಾಕಂದ್ರೆ ಈ ಪ್ರಸಾದದಲ್ಲಿ ಮುಳ್ಳು ಸಿಕ್ಕಿದೆ ಅಂದ್ರೆ ಚಪ್ಲಿಗೆ ಅಂಟ್ಕೊಂಡಿರೋ ಮುಳ್ಳೇ ಇದು. ದಯವಿಟ್ಟು ಇನ್ಮೇಲೆ ಇಲ್ಲೇ ಪ್ರಸಾದ ತಗೊಂಡ್ರು ಮಕ್ಳಿಗೆ ಕೊಡೋಕ್ಕಿಂತ ಮುಂಚೆ ನೀವು ಚೆಕ್ ಮಾಡಿ ಆಮೇಲಿಂದ ಮಕ್ಳಿಗೆ ಕೊಡಿ. ಎಲ್ಲರಿಗೂ ನಮಸ್ಕಾರ. ಇದು ಮಲೆ ಮಹದೇಶ್ವರ ಬೆಟ್ಟ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈಗಾಗಲೇ ಕಳೆದ ವಾರ ಯಾರೋ ಭಕ್ತಾದಿಯೊಬ್ಬರು ಮಲೆ ಮಹದೇಶ್ವರ ಬೆಟ್ಟದ ಲಾಡು ಪ್ರಸಾದದಲ್ಲಿ ಮುಳ್ಳಿದೆ ಅಂತ ಹೇಳಿ ತೋರಿಸಿದ್ದಾರೆ. ಆದರೆ ನಮ್ಮ ಪ್ರಾಧಿಕಾರದ ಅಧಿಕಾರಿಗಳು ಒಂದು ತಂಡ ರಚನೆ ಮಾಡಿ ನಮ್ಮ ಪ್ರಾಧಿಕಾರದ ಲಾಡು ಕೇಂದ್ರದ ಸುತ್ತಮುತ್ತ ಹಾಗೂ ಲಾಡು ಕೇಂದ್ರದ ಒಳಗಡೆ ತಯಾರು ಮಾಡ್ತಕ್ಕಂಥ ವಿಧಾನವನ್ನಾಗಲಿ ಮತ್ತು ಸ್ವಚ್ಛತೆಯನ್ನು ಕಾಪಾಡೋದಾಗಲಿ ಮತ್ತು ಲಾಡುಗೆ ಬಳಸ್ತಕ್ಕಂಥ ಪದಾರ್ಥಗಳಾಗಲಿ ಅದನ್ನು ನಂಬರ್ 1 ಕ್ವಾಲಿಟಿ ಪದಾರ್ಥವನ್ನು ನಾವಿಲ್ಲಿ ಬಳಸಲಾಗ್ತಿದೆ. ಹಾಗೂ ಲಾಡು ಸುತ್ತಮುತ್ತ ಕೇಂದ್ರ ಹೊರಭಾಗ, ಹೊರಾವರಣದಲ್ಲೂ ಕೂಡ ನಾವು ಪರಿಶೀಲನೆ ಮಾಡಿದಾಗ ಈ ಭಕ್ತಾದಿಗಳು ತೋರಿಸಿರ್ತಕ್ಕಂತಹ ಮುಳ್ಳು ಈ ಥರದ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ. ಬೇಕಾದರೆ ಅದನ್ನು ಪರಿಶೀಲನೆ ಮಾಡ್ಬೋದು ಯಾರು ಬಂದರೂ ಕೂಡ. ನಮ್ಮ ಲಾಡು ಕೇಂದ್ರದ ಸುತ್ತಮುತ್ತ ಅಚ್ಚುಕಟ್ಟಿಗೆ ಸ್ವಚ್ಛತೆಯಿಂದ ಕೂಡಿದೆ. ತಯಾರಿಸಬೇಕಾದ್ರೂ ಕೂಡ ಪ್ರತಿಯೊಬ್ಬರು ಭಕ್ತಾದಿಗಳು ಸ್ವಚ್ಛತೆಯಿಂದ ಅದನ್ನು ತಯಾರು ಮಾಡ್ತಕ್ಕಂಥ ವಿಧಾನ ಇದೆ. ಹಾಗೂ ವಿಧಾನಗಳನ್ನು ಈಗಾಗಲೇ ತೋರಿಸಿದ್ದೀವಿ. ಪ್ರಾಧಿಕಾರಕ್ಕೆ ಹಾಗೂ ದೇವಸ್ಥಾನಕ್ಕೆ ಒಂದು ಕೆಟ್ಟ ಹೆಸರನ್ನ ಬರೆಸಲಿಕ್ಕೆ ಈ ಥರ ಒಬ್ಬ ವ್ಯಕ್ತಿ ಯಾರೋ ಮುಳ್ಳಿದೆ ಅಂತೇಳಿ ಪ್ರಸಾದದಲ್ಲಿ ತೋರಿಸ್ತಾ ಇದ್ದಾರೆ. ದಯಮಾಡಿ ಪ್ರಾಧಿಕಾರದಲ್ಲಿ ಎಲ್ಲ ದಾಸೋಹ ವ್ಯವಸ್ಥೆ ಇರ್ಬೋದು, ಲಾಡು ತಯಾರಿಕಾ ವ್ಯವಸ್ಥೆ ಇರ್ಬೋದು, ಅತ್ಯಂತ ಗುಣಮಟ್ಟದ ಸ್ವಚ್ಛತೆಯಿಂದ ತಯಾರಾಗ್ತಿದೆ. ಹಾಗಾಗಿ ಎಲ್ಲ ಭಕ್ತಾದಿಗಳಲ್ಲಿ ಮನವಿ, ದಯಮಾಡಿ ಈ ಒಂದು ವಿಡಿಯೋದ ಇದಕ್ಕೆ ಯಾರು ಕಿವಿ ಕೊಡಬೇಡಿ. ಭಕ್ತಾದಿಗಳೇ ನಮಗೆ ದೇವರಿದ್ದ ಹಾಗೆ. ಹಾಗಾಗಿ ಇಂತಹ ವಿಡಿಯೋಗಳನ್ನ ದಯಮಾಡಿ ಶೇರ್ ಮಾಡಬೇಡಿ. ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಿ.